ಓಂ ಶಾಂತಿ ಗೆಳೆಯರೇ, ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಾರು ಒಳ್ಳೆಯವರಿದ್ದಾರೆ, ಧರ್ಮವಂತರಿದ್ದಾರೆ, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಶಬ್ದ ಮಾಲಿನ್ಯದ ಅತಿರೇಕ, ಶಬ್ದ ಮಾಲಿನ್ಯ ದೇವಸ್ಥಾನಗಳ ಮೇಲೆ, ಮಸೀದಿಗಳ ಮೇಲೆ, ಮಂದಿರಗಳ ಮೇಲೆ, ಚರ್ಚ್ಗಳ ಮೇಲೆ, ಇನ್ನೆಲ್ಲೋ ಮದುವೆ ಮಾಡೋ ಚೌಲ್ಟ್ರಿಗಳ ಮೇಲೆ, ಇನ್ನೆಲ್ಲ ಮನೆಗಳ ಮೇಲೆ, ಅದ್ರ ಮೇಲೆ, ಇದ್ರ ಮೇಲೆ, ಇನ್ನೊಂದ್ರ ಮೇಲೆ ಏನಿರುತ್ತೆ? ಮೈಕ್ ಸೌಂಡ್ ಸಿಸ್ಟಮ್ಸ್. ಇವುಗಳಿಂದ ಬರೋ ಸೌಂಡು ಅಂದರೆ ಶಬ್ದ ಬಹಳ 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 ಭಯಾನಕವಾಗಿರುತ್ತೆ. ಕೆಲವು ಕಡೆ ಭಾಳ ಕಡಿಮೆ ಇಟ್ಟಿರ್ತಾರೆ, ಅವ್ರಿಗೆ ಧನ್ಯವಾದಗಳು. ಭಾಳ ಕಡಿಮೆ ಇಟ್ಟಿರ್ತಾರೆ, ಅವ್ರಿಗೆ ಧನ್ಯವಾದಗಳು. ಭಾಳ ಕಡಿಮೆ ಇಟ್ಟಿರ್ತಾರೆ, ಅವ್ರಿಗೆ ಧನ್ಯವಾದಗಳು. ಆದರೆ ಹೆಚ್ಚಾಗಿಟ್ಟಿರೋರ ಕಥೆ ಏನು? ಇದರಿಂದ ಪ್ರಾಣಿಗಳು ಎಲ್ಲೋ ಕಾಡಲ್ಲಿರ್ತವೆ, ಪಾಪ ತಮ್ಮದೇ ಆದ ಜೀವನ ಪ್ರಾಣಿಗಳದ್ದು, ಸೈಲೆಂಟಾಗಿ ಕಾಡಲ್ಲಿ. ಆದರೆ ಈ ಶಬ್ದಕ್ಕೆ ಅವು ಏನು ಮಾಡಬೇಕೋ ಅರ್ಥ ಆಗಲ್ಲ, ಕಂಗಾಲಾಗಿ ಹೋಗ್ತವೆ. ಅಷ್ಟೇ ಅಲ್ಲ, ಅನ್ಯಲೋಕದ ಜೀವಿಗಳು ಅಂತ ನೀವು ಕರಿತೀರ. ಭೂಮಿ ಮೇಲೆ ಇರ್ಬೋದು, ತುಂಬ ಡಿಸ್ಟರ್ಬ್ ಆಗ್ತದೆ ಮೈಂಡು, ಕೋಪ ಬರುತ್ತೆ. ಎಚ್ಚರಿಕೆ ಅಂದಿರ್ಬೇಕು ಮನುಷ್ಯರಾದ ನಾವು ಮನುಷ್ಯರಾಗಿರಬೇಕು. ಅತಿರೇಕಕ್ಕೆ ಹೋದರೆ, ಮಾಡಬಾರ್ದು ಅನಾಚಾರ ಮಾಡಬಾರ್ದು ಪಾಪಗಳು ಮಾಡಿದ್ರೆ ಯಾವುದೋ ಒಂದು ಗ್ರಹದಲ್ಲಿ ನಮ್ಮಂತೆ ಇರುವ ಜೀವಿಗಳು ಭೂಮಿಗಿಳಿತಾರೆ, ಅಥವಾ ಆಲ್ರೆಡಿ ಇಲ್ಲೇ ಇರ್ತಾರೆ. ಅವ್ರಿಗೆ ಡಿಸ್ಟರ್ಬ್ ಆದರೆ ಸುಮ್ಮನೆ ಇರಲ್ಲ. ಆಕ್ಷನ್, ನೋ ಕಾಮೆಂಟ್ಸ್. ಈಗ ಗೊತ್ತಾಯ್ತಲ್ಲ, ಆ ಭಗವಂತ ಹೇಳಿದ್ದಾನೆ ಈ ಜಗತ್ತನ್ನು ಸೃಷ್ಟಿ ಮಾಡಿ ಒಂದಿನ ನಾನು ವಿನಾಶ ಮಾಡ್ತೀನಿ ಅಂತ. ಅದಕ್ಕೆ ನೀವೆಲ್ಲ ಧ್ಯಾನ ಮಾಡಿ, ಜಪ ಮಾಡಿ, ತಪ ಮಾಡಿ, ಸೈಲೆಂಟ್. ಆದರೆ ಗುರುವೇನೋ ಹೇಳ್ತಾನೆ, ಜಪ ಮಾಡು, ತಪ ಮಾಡು, ಅದು ಮಾಡು, ಇದು ಮಾಡು ಅಂತ ಬೋಧನೆ ಮಾಡ್ತಾನೆ. ಆದರೆ ಬೋಧನೆ ಮಾಡೋಣ, ಕೂತ್ಕೊಳ್ಳೋಣ, ಜಪ ಮಾಡೋಣ, ತಪ ಮಾಡೋಣ ಅಂತ ಅನಾದಿ ಕಾಲದಿಂದ ಇಲ್ಲಿವರೆಗೂ ಋಷಿಮುನಿಗಳು ಮಾಡ್ತಾನೆ ಬಂದಿದ್ದಾರೆ. ಏನೇನೋ ಡಿಸ್ಟರ್ಬ್. ತಪ ಧ್ಯಾನ, ಯೋಗ ಇದಕ್ಕೆಲ್ಲ ಈ ರೀತಿ ಮಾಡಿ ಎಷ್ಟೋ ರೋಗಗಳು ಬಂತು. ಈಗ ವಾಸಿ ಮಾಡೋಕ್ಕಾಗಲ್ಲ. ಅದೇ ಅನಾದಿ ಕಾಲದಲ್ಲಿ ಒಳ್ಳೆ ಆಯುರ್ವೇದಿಕ್, ಒಳ್ಳೆ ಗಿಡಮೂಲಿಕೆಗಳು, ಒಳ್ಳೊಳ್ಳೆ ಬೇರು, ಕಾಯಿ, ಎಲೆಗಳಿಂದ ಮಾಡಿದ್ದು ಅತಿ ಬೇಗನೆ ವಾಸಿ ಆಗ್ತಿತ್ತು. ಮತ್ತೆ ವಾಸಿ ಆದ ರೋಗ ಮತ್ತೆ ಯಾವತ್ತೂ ಬರ್ತಾಯಿಲ್ಲ. ಆ ರೀತಿ ಆಗ ಧ್ಯಾನ, ತಪಸ್ಸು, ಯೋಗ, ಆಯುರ್ವೇದಿಕ್ ಇನ್ನೊಂದು ಮತ್ತೊಂದು ಆವಾಗಿತ್ತು. ಸೈಲೆಂಟು, ಎಲ್ಲಿ ನೋಡಿದ್ರು ಸೈಲೆಂಟ್ ಇತ್ತು. ಎಲ್ಲ ಪ್ರಾಣಿಗಳು ಆರಾಮಿದ್ದು. ಆದರೆ ಈಗ ಕಿರ್ಚ್ಕೋಬೇಕು. ಮನೆಯಲ್ಲಿ ಕೂತು ಎಕ್ಸಾಮ್ಗೆ ಅಂತ ಪ್ರಿಪೇರ್ ಆಗೋಕ್ಕೆ ಓದೋಕ್ಕಾಗೋದಿಲ್ಲ. ಹೋಗಲಿ ಧ್ಯಾನ ಮಾಡೋಣಂದರೆ ಅದು ಆಗೋದಿಲ್ಲ. ಯಾಕೆ? ಶಬ್ದ ಮಾಲಿನ್ಯ. ಅನಾದಿ ಕಾಲದಲ್ಲಿ ಋಷಿಮುನಿಗಳೆಲ್ಲ ತಪಸ್ಸು ಮಾಡ್ತಿದ್ರು. ಆಗ ಈ ರೀತಿ ಡಿಸ್ಟರ್ಬ್ ಇರಲಿಲ್ಲ, ಯಾವುದೇ ಟೆನ್ಷನ್ ಇರಲಿಲ್ಲ. ಮಸೀದಿಗಳಲ್ಲಿ ಆರಾಮಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋರು, ದೇವಸ್ಥಾನಗಳಲ್ಲಿ ಆರಾಮಾಗಿ ಕೂತ್ಕೊಂಡು ಪ್ರೇಯರ್ ಮಾಡೋರು, ಪೂಜೆ ಮಾಡೋರು. ನಮ್ಮ ತಲೆಗೆ ಏನೂ ಡಿಸ್ಟರ್ಬ್ ಆಗ್ತಾಯಿಲ್ಲ, ಮೈಂಡಿಗೆ ಒಂಚೂರು ಕೂಡ ಯಾವುದೇ ಕಿಡ್ನಿ ಸಮಸ್ಯೆ, ಇನ್ನೊಂದು ಸಮಸ್ಯೆ, ಮತ್ತೊಂದು ಸಮಸ್ಯೆ ಆಗ್ತಾಯಿರಲಿಲ್ಲ. ಆದರೆ ಈಗ ಹೊರಗಡೆ ಶಬ್ದ ಮಾಲಿನ್ಯಗಳಿಂದನೇ ಹೆಚ್ಚಾಗಿ ನಮ್ಮ ತಲೆ ಕೆಡುತ್ತೆ. ತಲೆ ಚಿಟ್ಟು ಹಿಡ್ದೋಗುತ್ತೆ, ಗೆರ ಅಂತ ತಿರುಗುತ್ತೆ ತಲೆ. ಕೈ ನಾಡಿಗಳೆಲ್ಲ ವೀಕಾಗಿ ಹೋಗ್ತವೆ. ತಲೆ ಕೆಟ್ಟೋಗುತ್ತೆ, ಚೂರಾಗುತ್ತೆ, ಒಡೆದಾಗುತ್ತೆ ಅನ್ನೋ ಥರ ಇರುತ್ತೆ. ಆ ರೀತಿ ಇವತ್ತಿನ ಶಬ್ದ ಮಾಲಿನ್ಯ ಇಡೀ ಶರೀರದ ನರಮಂಡಲನೇ ಅವ್ಯವಸ್ಥೆ ಆಗ್ಬಿಡುತ್ತೆ. ಅಂಗಾಂಗಗಳೇ ಉದುರೋಗ್ಬಿಡ್ತವೆ. ಪಾಪ ಪಕ್ಷಿಗಳೇನು ಮಾಡೋದು? ಎಲ್ಲೋ ಮರದಲ್ಲಿ ಕೂತು ಕುಹು ಕುಯ್ಯೋ ಅಂತ ಕೂಕೊಳ್ತವೆ. ಆದರೆ ಆ ಪಕ್ಷಿಗಳು ಕಲರವಿಸೋದಕ್ಕೆ ಇವತ್ತು ಆಗೋದಿಲ್ಲ. ಅವು ಕಲರವಿಸಿದ್ರು ನಮ್ಗೆ ಕೇಳಿಸಲ್ಲ. ಯಾಕೆಂದರೆ ಎಲ್ಲಿ ನೋಡಲಿ ಯಾವುದೋ ಮದುವೆ, ಅಲ್ಲಿ ಮೈಕು, ಇನ್ನೆಲ್ಲೋ ಏನೋ ಅಲ್ಲಿ ಮೈಕು, ಇನ್ನೆಲ್ಲೋ ಏನೋ ದೇವಸ್ಥಾನ ಅಲ್ಲಿ ಮೈಕು, ಇನ್ನೆಲ್ಲೋ ಮಠ ಮಂದಿರ ಅಲ್ಲಿ ಮೈಕು. ಆದರೆ ಆಧ್ಯಾತ್ಮ ಅನ್ನೋದು, ಶುಭ್ರತೆ ಅನ್ನೋದಿಲ್ಲ. ಆ ಸುಬ್ರಹ್ಮಣ್ಯ ಸ್ವಾಮಿ, ಆ ಸೂರ್ಯ ಭಗವಾನ ಎಷ್ಟು ಜ್ಞಾನ ಕೊಟ್ಟರು, ಆ ಹನುಮಂತ ದೇವರು ಎಷ್ಟು ಧ್ಯಾನ ತಪಸ್ಸು ಮಾಡಿ ಈ ಜಗತ್ತಿಗೆ ಜ್ಞಾನ ಕೊಟ್ಟರು. ಯಾರ್ಯಾರೋ ಮಹಾತ್ಮರು ಎಷ್ಟು ಕೂತು ಧ್ಯಾನ ತಪಸ್ಸು ಮಾಡಿ ಎಷ್ಟು ಜ್ಞಾನ ಕೊಟ್ಟರು ಕೂಡ. ಆದರೆ ಇಲ್ಲಿನ ಪರಿಸ್ಥಿತಿ ಹಂಗೆ ಇದೆ. ಇನ್ನೂ ಹೆಚ್ಚಾಗಿ ಮುಂದುವರಿತಾ ಇದೆ. ಶಬ್ದ ಮಾಲಿನ್ಯ ಒಂದು ಕಡೆ, ವಾಯು ಮಾಲಿನ್ಯ ಒಂದು ಕಡೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲಿ ಇಲ್ಲಿ ವಾಯು ಮಾಲಿನ್ಯ. ಅಲ್ಲಿ ಮಾಡಬಾರ್ದು. ವಾಸನೆ ಗಾಳಿ ಎಲ್ಲ ಮಾಲಿನ್ಯ.
ಪಟಾಕಿಗಳ ಸೌಂಡು, ಅವುಗಳಿಂದ ಧೂಳು ದುಮ್ಮು ಹೊಗೆ, ಕಾರ್ಖಾನೆಗಳ ಸೌಂಡು, ಅಲ್ಲಿಂದ ಧೂಳು ದುಮ್ಮು ಹೊಗೆ. ಇನ್ನೆಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲಿ ಇಲ್ಲಿ ಮಾಡಬಾರ್ದು ಪ್ರಾಣಿ ಹಿಂಸೆ ಮಾಡಿ ಅಲ್ಲಿ ಅವುಗಳ ಬೇಯಿಸ್ತಾರೆ, ಸುಡ್ತಾರೆ, ಎಣ್ಣೆ ಎಲ್ಲ ಹಾಕಿ ಗೋಳಿಸ್ತಾರೆ, ವಾಸನೆಗಿರೋಕ್ಕಾಗಲ್ಲ. ಇಡೀ ಪ್ರಕೃತಿ ಕೆಟ್ಟೋಗಿದೆ. ಮೃಗಗಳಿಗಂತೂ ಅತಿಯಾದ ಮೃಗವಾಗಿ ಮನುಷ್ಯ ಪರಿವರ್ತನೆ ಆಗ್ತಿದ್ದಾನೆ. ಕ್ರೂರ ಮೃಗಗಳಿಗಿಂತಲೂ ವಿಕೃತವಾಗಿ ನಡ್ಕೊಳ್ತಿದ್ದಾನೆ ಮನುಷ್ಯ. ನಾನು ಜ್ಞಾನಿ ಅಂತಾನಲ್ಲ, ಎಲ್ಲಿ ಕ್ರೂರ ಮೃಗಗಳು ಇದಾವಲ್ಲ ಕಾಡಲ್ಲ, ಅವುಗಿಂತ ಹೆಚ್ಚಾಗಿ ಕ್ರೂರ ಪಕ್ಷಿಗಳು ಅವುಗಳಿಗಿಂತ ಹೆಚ್ಚಾಗಿ ಕ್ರೂರವಾಗಿರ್ತಾವಲ್ಲ ಪಕ್ಷಿಗಳು, ಪ್ರಾಣಿಗಳು, ಅವುಗಳಿಗಿಂತ ಹೆಚ್ಚಾಗಿ ಇವನ ಮನಸ್ಥಿತಿ ಇವತ್ತು ಮನುಷ್ಯನ ಮನಸ್ಥಿತಿ. ಹಂಗಂತ ಎಲ್ಲ ಮನುಷ್ಯರಲ್ಲ, ಕೆಲವರು ಮಾತ್ರ ಕಿತ್ಕೊಂಡು ತಿಂತಾರೆ, ರಕ್ತ ಇರ್ತಾರೆ, ಕೊಕ್ಕಿ ಒಳ್ಳೆ ಗುಳ್ಳೆನರೆ ತೋಳಗಳ ಥರ ದಾಳಿ ಮಾಡ್ತಾರೆ ಅಮಾಯಕತ್ವದ ಮೇಲೆ. ಏನು ಒಳ್ಳೆ ಗುಳ್ಳೆನರಿ ತೋಳಗಳ ಥರ ದಾಳಿ ಮಾಡ್ತಾರೆ. ಮಾತಾಡಿದ್ರೆ ಸಾಕು ದಾಳಿ, ನ್ಯಾಯ ಕೇಳಿದ್ರೆ ಸಾಕು ದಾಳಿ, ಮಾತಾಡೋದು ಸಾಕು ದಾಳಿ. ವಿಕೃತ. ಆದರೆ ಇವರು ಬೈಯೋದು ಯಾರನ್ನ? ಒಳ್ಳೆಯವ್ರನ್ನ ಬೈತಾರೆ. ನಿನಗೆ 2 ತಲೆ ಹಾವು, ನೀನು 2 ನಾಲ್ಗೆ ನಿನಗೆ ಅಂತ. ನಿಜ ಹೇಳಬೇಕಂದ್ರೆ ಸರ್ಪಗಳು ಸಂಸ್ಕಾರ ಸಂಸ್ಕೃತಿಯನ್ನು ಕಾಪಾಡ್ಕೊಳ್ತಾ ಬರ್ತಾಯಿದೆ ಇವತ್ತಿಗೂ ನಾಗಲೋಕದಲ್ಲಿ. ಆದರೆ ಕೆಟ್ಟವನಾಗಿರೋದು ಯಾರು? ಮನುಷ್ಯರಲ್ಲಿ ವಿಕೃತರು. ತಾವೇನು ಮಾಡಿದ್ರು ಯಾರಿಗೋ ಗೊತ್ತಾಗಲ್ಲ. ಹಾಲು ಕುಡಿದ್ರೆ ಬೆಕ್ಕು ಯಾರಿಗೋ ಗೊತ್ತಾಗಲ್ಲ. ಇಲಿ ಕಡಿಯುತ್ತಲ್ಲ, ಕೊರೆಯುತ್ತಲ್ಲ, ತಲೆ ತಿನ್ನುತ್ತಲ್ಲ, ಇಲಿ ಮನೆಯಲ್ಲಿರೋ ವಸ್ತುಗಳೆಲ್ಲ ನಾಶ ಮಾಡುತ್ತಲ್ಲ. ಆ ರೀತಿ ಆ ಇಲಿಗಳಾದರೂ ಎಷ್ಟೋ ಬೆಸ್ಟು. ನಾವು ಹೇಳಿದ್ದಕ್ಕೆ ಶರಣಾಗತಿಯಾಗಿ ಎಲ್ಲೋ ಬದುಕ್ತವೆ. ಆದರೆ ಮನುಷ್ಯ ಹಂಗಲ್ಲ. ಮನೆಯಲ್ಲೇ ಏನು ಯಾವ ರೀತಿ ಆಚೆ ಕಡೆ ಯಾವ ರೀತಿ ಇರಬೇಕಂತ ತನ್ನದೇ ಆದ ಒಂದು ಪಾಠ ಕಲ್ತ್ಬಿಟ್ಟಿದ್ದಾನೆ ಮನುಷ್ಯ. ನಾನೇನೇ ಹಾಲು ಕುಡಿದ್ರು ಹೆಂಗೆ ಇದ್ರು ಬೆಕ್ಕನಂತೆ ಯಾರಿಗೂ ಗೊತ್ತಾಗಲ್ಲ ಅಂತ. ಯಾಕೆ? ಬೆಕ್ಕು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವ? ಅದಕ್ಕೆ ವಿಕೃತ ಮನಸ್ಥಿತಿ. ತಲೆಯೆಲ್ಲ ಕೆಟ್ಟೋಗಿ ಚಿಟ್ಟಿಡ್ದು ಲಾಸ್ಟ್ಗೆ ವ್ಯಾಪಾರದಲ್ಲಿ ಕೈಯಾಗಲಿ ನಷ್ಟ, ಇನ್ನೇನೋ ಕೈಯಾಗಲಿ ನಷ್ಟ, ಸಾಲ, ದಾರಿದ್ರ ಎಲ್ಲಿಂದ ಒಗ್ಗರಿಸ್ಕೊಳ್ಳುತ್ತೆ? ತಾನು ಮಾಡೋ ಪಾಪಕರ್ಮಗಳಿಂದ ಇದೆಲ್ಲ ಒಗ್ಗರಿಸ್ಕೊಳ್ಳುತ್ತೆ. ಅದಕ್ಕೆ ವಿನಾಶ ತಪ್ಪಿದ್ದಲ್ಲ. ಇಲ್ಲ ಬೇರೆಯವ್ರ ಕೈಯಿಂದ ಸಾಯ್ತಾರೆ, ಇಲ್ಲ ತಾವೇ ನೇಣು ಹಾಕ್ಕೊಂಡು ಸಾಯ್ತಾರೆ. ಯಾಕಾಗತ್ತೆ ಹಿಂಗಲ್ಲ? ತನ್ನ ಅರ್ಥ ವ್ಯವಸ್ಥೆ ಸರಿ ಇಲ್ಲ, ತನ್ನ ವಿಕೃತ ಮನಸ್ಸು ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ, ಭಾವನೆಗಳು ಸರಿ ಇಲ್ಲ. ತಮ್ಮಲ್ಲಿ ಒಗ್ಗರಿಸ್ಕೊಂಡ್ಬಿಟ್ಟಿರ್ತವೆ ದುಷ್ಟ ಶಕ್ತಿಗಳು. ನಾವೇ ಅವುಗಳಿಗೆ ಅವಕಾಶ ಕೊಟ್ಬಿಟ್ಟಿರ್ತೀವಿ. ನಮ್ಮಲ್ಲಿ ದೈವತ್ವ ಇರುತ್ತೆ. ಆದರೆ ಯಾವಾಗ ಕೆಟ್ಟದಿದೆ ಮನಸ್ಥಿತಿಗಳು, ಆವಾಗ ವಿಕೃತ ಮನಸ್ಥಿತಿಗಳೇ ನಮ್ಮಲ್ಲಿ ಇರ್ತವೆ. ವಿಕೃತವೇ ನಮ್ಮಲ್ಲಿ ಸೇರ್ಕೊಬಿಟ್ಟಿರ್ತವೆ. ಅವೇ ರಾಜಭಾರ ಮಾಡ್ತವೆ. ನಾವು ಅವುಗಳ ಅಧೀನ ಆಗ್ಬಿಡ್ತೀವಿ. ಪ್ರಾರಂಭದಲ್ಲೇ ಅವು ಬಂದು ನಮ್ಮನ್ನು ಸೇರ್ಕೊಳ್ತವೆ. ಆಮೇಲೆ ನಾವು ಅವುಗಳ ಅಧೀನ ಆಗ್ತೀವಿ. ಇಡೀ ಜಗತ್ತೇ ಅವುಗಳ ಅಧೀನ ಆಗ್ಬಿಡುತ್ತೆ. ಇಡೀ ಜಗತ್ತೇ ನಮಗೆ ಕೆಟ್ಟದಾಗ ಕಾಣುತ್ತೆ. ಎಲ್ಲಿ ನೋಡಿದ್ರೂ ಕೆಟ್ಟದಾಗ ಕಾಣುತ್ತೆ. ಅಂಧಕಾರ, ಅಜ್ಞಾನ, ಕತ್ತಲು ಕಾಣುತ್ತೆ ಜಗತ್ತಿನಲ್ಲಿ. ಈಗ ಗೊತ್ತಾಯ್ತಲ್ಲ? ಅದಕ್ಕೆ ಯಾವಾಗಲೂ ನಾವು ಕೆಟ್ಟದ್ದಕ್ಕೆ ಅವಕಾಶ ಕೊಡಬಾರ್ದು. ಶಬ್ದ ಮಾಲಿನ್ಯ ಆಗುತ್ತೆ, ಅದು ನಮ್ಮಿಂದ ಆಗುತ್ತಾ ನಾವು ನೋಡ್ಕೋಬೇಕು. ಹೆಚ್ಚಾಗಿ ಮೈಕ್ ಸೌಂಡ್, ಆ ಸೌಂಡ್, ಈ ಸೌಂಡ್ ಇಡಬಾರ್ದು. ವಾಯು ಮಾಲಿನ್ಯ ಆಗುತ್ತಾ, ಅಲ್ಲಿ ಕೆಟ್ಟದನ್ನ ಮಾಡಬಾರ್ದು. ಇದರಿಂದ ಇಡೀ ಸೃಷ್ಟಿ ಚೆನ್ನಾಗಿರುತ್ತೆ. ನಮ್ಮ ಆಯುಸ್ಸು ಗಟ್ಟಿಯಾಗಿರುತ್ತೆ. ಯಾವ ರೀತಿ ಗಟ್ಟಿಯಾಗಿರುತ್ತೆ ನಮ್ಮ ಆಯುಸ್ಸು? ಆರೋಗ್ಯ ಭಾಗ್ಯ. ಆಮೆಗೆ ಎಷ್ಟು ವರ್ಷ ಬದುಕುತ್ತೆ? 350 ವರ್ಷ ಬದುಕುತ್ತೆ ಆಮೆ. ಎಷ್ಟು ವರ್ಷ? 350 ವರ್ಷ. ಯಾಕೆ? ಅದು ತಿನ್ನೋ ಆಹಾರ ಸಸ್ಯಾಹಾರ. ಉಸಿರಾಟ ಕಡಿಮೆ, ಅದರ ಹೃದಯ ಬಡಿತ ಕಡಿಮೆ, ಉಸಿರಾಟ ಕಡಿಮೆ. 1 ನಿಮಿಷಕ್ಕೆ 20 ಸಾರಿ 15 ಸಾರಿ ಅಷ್ಟೇ ಉಸಿರಾಟ. ಅದರ ಬಡಿತನೂ ಅಷ್ಟೇ ಕಡಿಮೆ ಇರ್ತದೆ. ಅದಕ್ಕೆ ಅದರ ಆಯುಸ್ಸು ಜಾಸ್ತಿ. ಗೊತ್ತಾಯ್ತಲ್ಲ? ಆದರೆ ಮನುಷ್ಯನ ಆಯುಸ್ಸೆಷ್ಟು? ಇಷ್ಟು ಬುದ್ಧಿವಂತ, ಇಷ್ಟು ಜ್ಞಾನಿ ಅಂತ ತನ್ನಲ್ಲಿ ಹೇಳ್ಕೊತಾನಲ್ಲ ಮನುಷ್ಯ. ಆಮೆ 350 ವರ್ಷ ಬದುಕುತ್ತೆ. ಆದರೆ ಮನುಷ್ಯನ ಆಯುಸ್ಸು ಓಡುತ್ತೆ ಸ್ಪೀಡಾಗಿ. ಕೇವಲ 60 ವರ್ಷ, 70 ವರ್ಷ, 100 ವರ್ಷಕ್ಕೆ ಬಿದ್ದಾಗುತ್ತಾನೆ. ಆದರೆ ನಮ್ಮ ಬುದ್ಧಿ, ಮನಸ್ಸು, ಭಾವನೆಗಳು ಹೆಂಗಿರಬೇಕು? ಕುದುರೆ ಥರ ಫಾಸ್ಟ್ ಆಗಿರಬೇಕು. ಕಲ್ಕಿ ಭಗವಂತ ಥರ ಇರಬೇಕು. ಕಲ್ಕಿ ಅವತಾರ್, ಕಲ್ಕಿ ಭಗವಂತ ಥರ ಚುರುಕ ಆಗಿರಬೇಕು. ಅಷ್ಟೇ ಫಾಸ್ಟ್ ಆಗಿರಬೇಕು. ನಮ್ಮ ಮೈಂಡು ಅಷ್ಟೇ ಚುರುಕ ಆಗಿರಬೇಕು. ನಮ್ಮ ಭಾವನೆಗಳು ಅಷ್ಟೇ ಚುರುಕ ಆಗಬೇಕು. ನಮ್ಮ ಶರೀರ ಅಷ್ಟೇ ಬಲಶಾಲಿ ಆಗಿರಬೇಕು. ಅಷ್ಟೇ ನಾಗರಿಕತೆ ನಮ್ಮಲ್ಲಿ ಇದೆ ಅಂತ ನಾವು ಹೇಳ್ಕೊಳ್ಳೋಕ್ಕೆ ಒಂದು ಅರ್ಥ ಇರುತ್ತೆ. ಅದು ಕುದುರೆ ಅಂತ ಇರಬೇಕು ಅಲ್ವಾ? ವಿಷವನ್ನು ಕೂಡ ಕುದುರೆ ರಕ್ತ ತೆಗೆಯುತ್ತೆ ಅಲ್ವಾ? ಯೋಚನೆ ಮಾಡಿ. ನಾವು ಯಾವುದೋ ಒಂದು ಪಕ್ಷಿ ಅಲ್ಲ, ಗರುಡ ಪಕ್ಷಿ ಅಲ್ಲ, ಇನ್ನೊಂದಲ್ಲ, ಮತ್ತೊಂದಲ್ಲ, ಒಂದು ಆಮೆ ಥರ ಪರಿವರ್ತನೆ ಆಗಬೇಕು ನಮ್ಮ ಜೀವನ. ಅದರಂತೆ ಹೆಚ್ಚಿನ ಆಯುಸ್ಸು ನಮ್ಮಲ್ಲಿರಬೇಕು, ಆರೋಗ್ಯ ಬಗ್ಗೆ ಇರಬೇಕು ಅಲ್ವಾ? ಅದಿಲ್ಲ ಅಂದರೆ ಹೇಗೆ ಮನುಷ್ಯರಾಗ್ಬಿಟ್ಟು ಭೂಮಿ ಮೇಲೆ ಹೇಳಿ
ಮನುಷ್ಯರಾಗಿ ಹುಟ್ಟಿ ಹೆಂಗೆ ಹೇಳಿ? ಆ ವೆಹಿಕಲ್ಗಳು ತಗೊಳ್ತೀರಿ, ಯದ್ವಾ ತದ್ವಾ ಸೌಂಡು, ಯದ್ವಾ ತದ್ವಾ ಗಾಳಿ, ಯದ್ವಾ ತದ್ವಾ ವಾಯು ಮಾಲಿನ್ಯ. ಅವುಗಳಿಂದ, ಆ ವೆಹಿಕಲ್ಗಳಿಂದ ಏನು ಮಾಲಿನ್ಯ? ವಾಯು ಮಾಲಿನ್ಯ. ಓಡಾಡಬೇಕು ತಪ್ಪಲ್ಲ, ನಮಗೆ ಬೇಕು ತಪ್ಪಲ್ಲ, ನಮ್ಮ ಅವಶ್ಯಕತೆ ಇದೆ ತಪ್ಪಲ್ಲ, ಅನಿವಾರ್ಯತೆ ಇದೆ ತಪ್ಪಲ್ಲ. ಮದುವೆ ಮಾಡಿ, ಮಕ್ಕಳು ಮಾಡಿ, ಪ್ರಾಣಿಗಳು ಸಾಕಿ, ಇನ್ನೊಂದು ಮಾಡಿ ಮತ್ತೊಂದು ಮಾಡಿ, ಎಲ್ಲವನ್ನೂ ಒಳ್ಳೆಯದಕ್ಕೂ ಯೂಸ್ ಮಾಡ್ಕೊಳ್ಳಿ. ಆದರೆ ನೋಡಿ, ಗೋಗಳು ಸಾಕ್ತೀವಿ, ಹೆಣ್ಣು ಕರುವಾದರೆ ಇಟ್ಕೊಳ್ತೀವಿ, ಗಂಡು ಕರುವಾದರೆ ಕೊಯ್ಯೋರಿಗೆ ಕೊಯ್ತೀವಿ, ಕಟ್ಗನ ಕೈ ಕೊಡ್ತೀವಿ. ಗಂಡು ಕರುವಾದರೆ ಯಾಕೆ ಹಾಲು ಮಾತ್ರ ನಮಗೆ ಬೇಕು, ಅದ್ರ ಗಂಡು ಕರು ನಮ್ಗೆ ಬೇಡ, ಹೆಣ್ಣು ಕರು ಬೇಕು. ಆಹಾ ಎಂಥ ಸ್ವಾರ್ಥ, ಎಂಥ ಸ್ವಾರ್ಥ. ಹೆಣ್ಮಕ್ಳು ಬೇಡ, ಹೆಣ್ಣು ಪ್ರಾಣಿಗಳು ಬೇಕು. ಹೆಣ್ಮಕ್ಳು ಬೇಡ, ಹೆಣ್ಣು ಪ್ರಾಣಿಗಳು ಬೇಕು ಅಲ್ವಾ? ಗಂಡು ಮಕ್ಕಳು ಬೇಕು, ಹೆಣ್ಮಕ್ಳು ಬೇಡ. ಅದೇ ನೋಡಿ ಹಿಂಗಿದೆ. ಪ್ರಾಣಿಗಳಲ್ಲಿ ಗಂಡು ಮಗು ಬೇಡ. ಈ ಸೀಮಾ ಹಸುಗಳು ಕರು ಹಾಕಿದ್ರೆ ಅವುಗಳನ್ನ ಕೊಯ್ಯಕ್ಕೆ ಕೊಟ್ಬಿಡ್ತಾರೆ ಕಟ್ಕನಿಗೆ. ಅದೇ ಮನೆಯಲ್ಲಿ ಗಂಡು ಮಗ ಹುಟ್ಟಿದ್ರೆ ಅವು ಮುದ್ದು ಮಾಡ್ತವೆ. ಗಂಡು ಮಗ ಹುಟ್ಟಿದ್ರೆ ಏನು ಮಾಡ್ತವೆ? ಮುದ್ದು ಮಾಡ್ತವೆ, ಇಟ್ಕೊಳ್ತವೆ. ಅದೇ ಹೆಣ್ಮಗು ಹುಟ್ಟಬಾರ್ದು. ಅಸಲಿಗೆ ಈ ಗಂಡು ಮಗುವಿಗೆ ಜನ್ಮ ಕೊಡೋದು ಯಾರನ್ನೋ ಕಾಮನ್ ಸೆನ್ಸ್ ಕೂಡ ಇರೋಲ್ಲ. ಒಂದು ಗಂಡು ಮಗುವಿಗೆ ಜನ್ಮ ಕೊಡೋದು ಯಾರು? ಹೆಣ್ಣು ಮಗುನೇ ಅಲ್ವಾ? ಹೆಣ್ಣು ಮಗುನೇ ಅಲ್ವಾ ಗಂಡು ಮಗುವಿಗೆ ಜನ್ಮ ಕೊಡೋದು? ಹಂಗಿದ್ಮೇಲೆ ನಮ್ಗೆ ಹೆಣ್ಮಕ್ಳು ಬೇಡವಾ? ಎಂಥ ಸ್ವಾರ್ಥ ರೀ. ನಾಗರಿಕರು ನಾವು ಹೇಳ್ಕೊಳ್ಳೋದು ರೀ. ಹೆಣ್ಮಗು ಬೇಕು, ಹೆಣ್ಮಗು ಇದ್ರೇ, ಇಲ್ಲಾಂದರೆ ಜಗತ್ತಿಲ್ಲ. ನಾವು ಅಷ್ಟು ಸ್ವಾರ್ಥಿಗಳಾಗಬಾರ್ದು. ಅರ್ಥ ಆಯ್ತಲ್ಲ? ಹೆಣ್ಮಕ್ಳ ಮೇಲೆ ದಾಳಿ, ಇನ್ನೊಂದು ಕಡೆ ದಾಳಿ, ಅಲ್ಲಿ ದಾಳಿ, ಇಲ್ಲಿ ದಾಳಿ. ನಾವು ಮಾತ್ರ ಕಂಪ್ಯೂಟ್ರ್ ಇಟ್ಕೊಳ್ತೀವಿ, ಮೊಬೈಲ್ ಇಟ್ಕೊಳ್ತೀವಿ, ಜ್ಞಾನಿಗಳು ಅಂದ್ಕೊಂಡಿದ್ದೀವಿ. ನಾವು ಜ್ಞಾನಿಗಳೆಲ್ಲಿದ್ದೀವಿ? ಒಳ್ಳೇದನ್ನು ನೋಡಿದ್ರಲ್ಲ ಜ್ಞಾನಿಗಳು. ಏನೇನೋ ಮೊಬೈಲ್ ಹಿಡ್ಕೊಬಿಟ್ಟು ಕೆಟ್ಟದ್ದು ನೋಡಿದ್ರೆ ಹೆಂಗೆ ಒಳ್ಳೇದು ಬರುತ್ತೆ ಅದರಲ್ಲಿ? ನೋಡ್ರಿ, ಜಪ ಮಾಡಿ, ತಪ ಮಾಡಿ, ಧ್ಯಾನ ಮಾಡಿ, ಜ್ಞಾನ ಪಾಡಿ. ಇವೆಲ್ಲ ಪ್ರಶಾಂತವಾಗಿ ನಮ್ಮ ಉನ್ನತಿಗಾಗಿ. ಜಗತ್ತಿನಲ್ಲಿ ಏನೆಲ್ಲ ಮಾಲಿನ್ಯಗಳಿದೆ ಅದನ್ನು ತಡಿಬೇಕು. ನಮ್ಮ ಮನೆಗಳಲ್ಲಿ ನಾವು ತಡ್ಕೋಬೇಕು, ದೇವಸ್ಥಾನಗಳಲ್ಲಿ ತಡ್ಕೋಬೇಕು, ಚರ್ಚ್ಗಳಲ್ಲಿ ತಡ್ಕೋಬೇಕು. ಆವಾಗಲೇ ನಮ್ಗೆ ಒಳ್ಳೆಯ ಆರೋಗ್ಯ ಭಾಗ್ಯ. ನಮ್ಮ ಅಂಗಾಂಗಗಳು ಕರೆಕ್ಟ್ ಇರುತ್ತೆ, ಹೆಲ್ತ್ ಕರೆಕ್ಟ್ ಇರುತ್ತೆ, ಆರೋಗ್ಯ ಭಾಗ್ಯ ಕರೆಕ್ಟ್ ಇರುತ್ತೆ. ದೀರ್ಘಾಯುಷ್ಯವನ್ನು ನಾವು ಪಡಿತೀವಿ, ಯಾವುದೇ ಭಯ ಇರಲ್ಲ. ಇಲ್ಲಾಂದರೆ ನಾವು ಸರ್ವನಾಶ ತಪ್ಪಿದ್ದಲ್ಲ. ಅನಾರೋಗ್ಯ, ಅದು ಪೈಲರ್, ಇದು ಪೈಲರ್, ಇನ್ನೊಂದು ಪೈಲರ್, ಇವೆಲ್ಲ ಬೇಕಾ? ಆಯುಸ್ ಕಡಿಮೆ, ಮರಣಕ್ಕೆ ತುತ್ತಾಗ್ತೀವಿ. ಹಂಗಾಗಬಾರ್ದು ಅಂದರೆ ನಮ್ಮಲ್ಲಿ ಏನಿರಬೇಕು? ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು, ಒಳ್ಳೆ ಕಾಮನ್ ಸೆನ್ಸ್ ಬೆಳೆಸ್ಕೋಬೇಕು. ಆವಾಗಲೇ ನಮ್ಮ ಶರೀರದಲ್ಲಿ ಎಲ್ಲ ಆರೋಗ್ಯ ಭಾಗ್ಯ ಇರುತ್ತೆ. ಆವಾಗಲೇ ನಾವು ಉದ್ಧಾರ ಆಗ್ತೀವಿ. ಪ್ರಶಾಂತವಾದ ಒಂದು ವಾತಾವರಣ ಇರುತ್ತೆ ಅಲ್ವಾ? ಆ ಪ್ರಶಾಂತತೆಯಲ್ಲಿ ನಾವು ಕ್ರೂರತ್ವನ ಬೆಳೆಸ್ಕೋಬಾರ್ದು. ಯಾವುದೋ ಒಂದು ಪ್ರಾಣಿಯನ್ನು ಕೊಲ್ತೀವಿ ಅಂತ, ಯಾವುದೋ ಒಂದು ಪ್ರಾಣಿಯನ್ನು ಹಿಂಸೆ ಮಾಡ್ತೀವಿ ಅಂತ, ಆ ರೀತಿ ಮನಸ್ಥಿತಿ ನಮ್ಮಲ್ಲಿ ಇರಬಾರ್ದು. ನಾವೆಲ್ಲ ಒಟ್ಟಿಗೆ ಇರಬೇಕು. ಸಮಾಜ ಯಾವ ರೀತಿ ಇರಬೇಕು? ಪ್ರಾಣಿಗಳ ಥರ ಇರಬಾರ್ದು. ಒಳ್ಳೆ ಥರ ಇರಬೇಕು. ಒಳ್ಳೆ ಥರ ಇರಬೇಕು. ಓಕೆನಾ? ಅರ್ಥ ಆಯ್ತಾ? ಪ್ರಾಣಿಗಳ ಥರ, ಮೃಗಗಳ ಥರ ಇರಬಾರ್ದು. ಅವಾದರೂ ಬೆಸ್ಟು. ಅವು ಪಾಡ್ಗೆ ಅವು ಇದ್ದಾವೆ, ಒಳ್ಳೆ ಥರ ಇದ್ದಾವೆ ಪ್ರಾಣಿಗಳು. ಅವು ಪಾಡ್ಗೆ ಅವು ಇದ್ದಾವೆ ಕ್ಯಾರೆಕ್ಟ್ರ್ ಅಲ್ವಾ? ಆದರೆ ನಾವು ಎಲ್ಲಿದ್ದೀವಿ? ನಾವಿಲ್ಲ ಅಲ್ವಾ? ಮೊಟ್ಟೆನಲ್ಲಿ ಮರಿ ಹೆಂಗೆ ಹುಟ್ಟಬೇಕು ಹಂಗೆ ಹುಟ್ಟುತ್ತೆ. ಆ ಮೊಟ್ಟೆನಲ್ಲಿಂದ ಹುಟ್ಟಿದ ಮರಿ ಹೆಂಗೆ ಬೆಳಿಬೇಕು ಹಂಗೆ ಬೆಳೆಯುತ್ತೆ. ಮುಂದೆ ಅದು ಹೆಂಗೆ ಏನು ತಿನ್ನಬೇಕು ಅದೇ ತಿನ್ನುತ್ತೆ, ಹೆಂಗಿರಬೇಕು ಹಂಗೆ ಇರುತ್ತೆ, ಜೀವನ ಮಾಡುತ್ತೆ. ಆದರೆ ಮನುಷ್ಯರು ತಾಯಿ ಹೊಟ್ಟೆಯಿಂದ, ತಾಯಿ ಗರ್ಭದಿಂದ ಹುಟ್ಟಿದ ಮೇಲೆ ಹುಟ್ಟೋವಾಗ ಕರೆಕ್ಟಾಗೇ ಇರ್ತಾರೆ. ಹುಟ್ಟೋವಾಗ ಮಗುವಾಗೇ ಹುಟ್ಟುತ್ತವೆ. ಆದರೆ ಹುಟ್ಟಿದ ಮೇಲೆ ತಮ್ಮ ಚರಿತ್ರೆಯನ್ನು ಬದಲಾಯಿಸ್ಕೊಬಿಡ್ತವೆ. ಬರ್ತಾ ನಾನೇ ಬುದ್ಧಿವಂತ ಅಂತ ಅಲ್ವಾ? ನೋಡ್ರಿ, ಶಬ್ದ ಮಾಲಿನ್ಯದಿಂದ ಆ ಮಕ್ಕಳಿಗೂ ತೊಂದರೆ, ಗರ್ಭದಲ್ಲಿರೋ ಮಕ್ಕಳಿಗೂ ತೊಂದರೆ. ನಮ್ಮ ಬ್ರೈನು ಕೆಟ್ಟೋಗುತ್ತೆ, ಹಾಳಾಗುತ್ತೆ, ಸರ್ವನಾಶ ಆಗುತ್ತೆ. ಬ್ರೈನು ಹುಚ್ಚರಾಗ್ಬಿಡ್ತೀವಿ, ಬುದ್ಧಿ ಕಮ್ಮಿ ಆಗುತ್ತೆ, ಭಾವನೆಗಳು ಕಮ್ಮಿ ಆಗುತ್ತೆ, ಪ್ರೀತಿ ಪ್ರೇಮ ಕಮ್ಮಿ ಆಗುತ್ತೆ, ವಿಕೃತ ಬೆಳೆಯುತ್ತೆ. ಅರ್ಥ ಆಯ್ತಾ? ಇನ್ಮೇಲಾದರೂ ಅರ್ಥ ಮಾಡ್ಬೇಕು. ಇಲ್ಲಾಂದ್ರೆ ವಿಕೃತರಾಗ್ತೀವಿ ನಾವು. ದೆವ್ವ, ಭೂತ, ಪ್ರೇತ, ಪಿಶಾಚಿಗಳ ಕನ್ವರ್ಟು ಬೇಕನ್ರಿ. ಆ ಪಕ್ಷಿಗಳೆಷ್ಟೋ ಬೆಸ್ಟು. ಅವು ಎಲ್ಲಿ ಗೂಡು ಕಟ್ಟಬೇಕು ಅಲ್ಲೇ ಗೂಡು ಕಟ್ತವೆ, ಎಲ್ಲಿ ಮರಿ ಮಾಡ್ಬೇಕು ಅಲ್ಲೇ ಮಾಡ್ತವೆ, ಹೆಂಗೆ ಜೀವನ ಮಾಡ್ಬೇಕು ಹಂಗೆ ಮಾಡ್ತವೆ. ಅವು ತನ್ನ ಜೀವನ ಅಂತ ಅವು ಮಾಡ್ಕೊತಾ ಇದ್ದಾವೆ. ಆದರೆ ಮನುಷ್ಯ ಹೆಂಗಿರಬೇಕೋ ಹಂಗಿಲ್ಲ, ಏನು ತಿನ್ನಬೇಕೋ ಅದು ತಿಂತಿಲ್ಲ, ಏನು ಕುಡಿಬೇಕೋ ಅದು ಕುಡಿತಿಲ್ಲ. ಆದರೆ ಎಲ್ಲವನ್ನೂ ಕಲಿಸಿದ್ದು ನಮಗೆ ಪ್ರಕೃತಿ, ಒಳ್ಳೆ ಥರ ಹೋಗುವಂತ. ಲಾಸ್ಟಿಗೆ ಏನಾದ ಮನುಷ್ಯ
ನಾನು ನಾಗರಿಕ, ನಾನು ಜ್ಞಾನಿ, ನಾನು ನಾಗರಿಕ, ನಾನು ಜ್ಞಾನಿ, ನಾನು ಕುದುರೆ 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 ಅಂದ್ಕೊಂಡು ಲಾಸ್ಟ್ಗೆ ಏಸರು ಕತ್ತೆ ಏಸರು ಕತ್ತೆ ಏಸರು ಕತ್ತೆ ಆಗ್ಬಿಟ್ಟ. ಹಂಗಂತ ಎಲ್ಲರೂ ಅಲ್ಲಪ್ಪ, ಬೇಜಾರು ಮಾಡ್ಕೊಬಿಡಿ. ಯಾರೋ ರಾಯನ್ ಕುದುರೆ ರಾಯನ್ ಕುದುರೆ ರಾಯನ್ ಕುದುರೆ ಅಂದ್ಕೊತಾರಲ್ಲ, ಅವರು ಇವಾಗ ಏಸರ್ಗತ್ತೆ 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 ಆಗೋಗಿರ್ತಾರೆ. ಅದು ಪರಿಸ್ಥಿತಿ ಇಲ್ಲಿ, ಅರ್ಥ ಆಯ್ತಾ? ಅದಕ್ಕೆ ಪ್ರಾಣಿಗಳು ಪ್ರಾಣಿಗಳಾಗೇ ಇದ್ದಾವೆ, ಕತ್ತೆ ಕತ್ತೆ ಆಗೇ ಇದೆ, ಕುದುರೆ ಕುದುರೆ ಆಗಿದೆ, ನಾಯಿ ನಾಯಿ ಆಗೇ ಇದೆ, ನಾಯಿ ನಾಯಿ ಆಗಿದೆ, ಪಕ್ಷಿಗಳು ಪಕ್ಷಿಗಳಾಗೇ ಇದ್ದಾವೆ ಅಲ್ವಾ? ಪಕ್ಷಿಗಳು ಪಕ್ಷಿಗಳಾಗೇ ಇದ್ದಾವೆ. ಆದರೆ ಮನುಷ್ಯ ಏನಾಗಿದ್ದಾನೆ, ಮಾನವ ಏನಾಗಿದ್ದಾನೆ, ನಾಗರಿಕ ಏನಾಗಿದ್ದಾನೆ, ನಾನು ವಿಜ್ಞಾನಿ ನಾನು ವಿಜ್ಞಾನಿ, ನಾನು ಟೆಕ್ನಾಲಜಿ ಇಂಪ್ರೂವ್ ಅಂತಿದ್ದಾರೆ. ಎಲ್ಲಿದೆ? ಪಕ್ಷಿಗಳು ಪಕ್ಷಿಗಳಾಗೇ ಇದ್ದಾವೆ, ಪ್ರಾಣಿಗಳು ಪ್ರಾಣಿಗಳಾಗೇ ಇದ್ದಾವೆ. ಅವು ಸ್ವಭಾವ ಕರೆಕ್ಟಾಗಿದೆ, ಕ್ಯಾರೆಕ್ಟರ್ ಕರೆಕ್ಟಾಗೇ ಇದೆ. ಆದರೆ ಮನುಷ್ಯನ ಕ್ಯಾರೆಕ್ಟರ್ ಎಲ್ಲಿದೆ, ಅವನ ಬುದ್ಧಿ ಎಲ್ಲಿದೆ, ಅವನ ಭಾವನೆಗಳಲ್ಲಿದೆ? ವಿಕೃತ ಮನಸ್ಥಿತಿ. ಒಂದು ಸಾರಿ ನೋಡಿ ಕಲಿಬೇಕು ಈ ಪಕ್ಷಿಗಳನ್ನಲ್ವಾ ಇವರೇ. ನಿಮಗಿಷ್ಟ ಆದರೆ ಈ ಪಕ್ಷಿಗಳಂತೆ ಕಲರೋಸ್ತಾ ಯಾವುದೇ ಚಿಂತೆ ಇಲ್ಲದೆ, ಯಾವುದೇ ಸಾಲ ಇಲ್ಲದೆ, ಯಾವುದೇ ರೋಗಗಳ ಬಾಧೆ ಇಲ್ಲದೆ, ಯಾವುದೇ ಕಷ್ಟ ಇಲ್ಲದೆ, ಯಾವುದೇ ವಿಕೃತ ಮನಸ್ಥಿತಿ ಇಲ್ಲದೆ ಸುಂದರವಾದ ಪಕ್ಷಿಗಳಂತೆ ನಾವು ಕಲರೋಸ್ತಾ ಜೀವನ ಮಾಡಬೇಕು. ಆವಾಗಲೇ ನಮ್ಮ ಆರೋಗ್ಯ ಬಗ್ಗೆ ಅಲ್ವಾ, ಆವಾಗಲೇ ನಮ್ಮ ದೀರ್ಘಾಯುಸ್ಸು ಅಲ್ವಾ, ಆವಾಗಲೇ ಜನ್ಮ ಸಾರ್ಥಕ ಅಲ್ವಾ? ಇವರೇ ನಿಮ್ಗೊಂದು ವಿಷಯ ಗೊತ್ತಾ? ಶಬ್ದ ಮಾಲಿನ್ಯದಿಂದ ಎಷ್ಟೋ ಗೂಬೆಗಳ ಮನಸ್ಸು, ಆ ಗೂಬೆಗಳ ಮೆದುಳು ಬಹಳ ಸೂಕ್ಷ್ಮ. ಅವು ಹಗಲೊತ್ತಲು ಈಚೆನೇ ಬರೋಲ್ಲ, ರಾತ್ರಿ ಹೊತ್ತು ಈಚೆ ಬರೋದು. ಅಂಥ ಪ್ರಾಣಿಗಳಿಗೆ ರಾತ್ರಿ ಹೊತ್ತು ಪಾಪ ನಿದ್ರೆ ಇರೋಲ್ಲ. ಆ ಗೂಬೆಗಳಿಗೆ ಅವುಗಳ ತಲೆ ಕೆಟ್ಟೋಗುತ್ತೆ, ಮೆದುಳ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಗೂಬೆಗಳು ಮೈಂಡು ಬಹಳ ಸೂಕ್ಷ್ಮ, ಅವುಗಳ ಮೆದುಳು ಬಹಳ ಸೂಕ್ಷ್ಮ ಆಗಿರೋ. ಎಷ್ಟು ಸೂಕ್ಷ್ಮ ಅಂದರೆ ಈ ಜಗತ್ತಿನಲ್ಲಿ ಒಂದು ಮಹಾನ್ ಶಕ್ತಿ ಏನೇ ಯಾವುದೇ ರೀತಿಯಲ್ಲಿ ಹೋದರೂ ಕೂಡ ಅವನು ಗುರುತಿಸ್ತಾವೆ. ಭೂಕಂಪ ಆಗಲಿ, ಸುನಾಮಿ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ನೀವು ಯಂತ್ರ ತಂತ್ರ ಮಂತ್ರ ನೋಡಿ ಅವುಗಳನ್ನು ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಈ ಗೂಬೆಗಳು ಎಲ್ಲವನ್ನೂ ಕಂಡುಹಿಡಿತವೆ. ಅದಕ್ಕೆ ಆ ಪ್ರಾಣಿಗಳನ್ನು ಇಟ್ಕೊಂಡೆ ಈ ಮಂತ್ರವಾದಿಗಳು ಯಂತ್ರ ತಂತ್ರ ಮಂತ್ರ ವಿದ್ಯೆಗಳನ್ನು ಮಾಡ್ತಾರೆ. ಗೂಬೆಗಳು ನೋಡಿ ಮಂತ್ರವಾದಿಗಳ ಜೊತೆ ಇರ್ತವೆ ಗೂಬೆಗಳು. ನಿಮ್ಗೆ ಗೊತ್ತಾ? ಅವರು ಯಂತ್ರ ತಂತ್ರ ಮಂತ್ರ ಎಲ್ಲ ತಯಾರು ಮಾಡಬೇಕಾದ್ರೆ ದಿವ್ಯಜ್ಞಾನ ಬೇಕು, ದಿವ್ಯಶಕ್ತಿ ಬೇಕು, ತ್ರಿನೇತ್ರ ಬೇಕು. ಆಗಲೇ ಅವ್ರು ಪೂಜೆ ಗೀಜೆ ಹೋಮ ಇನ್ನೊಂದು ಮತ್ತೊಂದು ಮಾಡೋದು. ಅದಕ್ಕೆ ಈ ಗೂಬೆಗಳನ್ನು ತಮ್ಮ ಜೊತೆಯಲ್ಲಿ ಇಟ್ಕೊಳ್ತಾರೆ ಮಂತ್ರವಾದಿಗಳು. ಕತ್ತಲಲ್ಲೇ ವಾಸ ಮಾಡ್ತವೆ, ಗೊತ್ತಾಯ್ತಲ್ಲ? ಅದಕ್ಕೆ ನೀವು ಪೂಜೆ ಮಾಡಿದ್ರೆ ಸಾಲದು, ಹೋಮ ಮಾಡಿದ್ರೆ ಸಾಲದು, ಹಬ್ಬ ಮಾಡಿದ್ರೆ ಸಾಲದು, ನೀವು ಉತ್ಸವ ಮಾಡಿದ್ರೆ ಸಾಲದು, ದೇವಸ್ಥಾನದಲ್ಲಿ ಅದು ಪ್ರಾರ್ಥನೆ ಮಾಡಿದ್ರೆ ಸಾಲದು. ಅಲ್ಲಿರೋ ಮೈಕುಗಳ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಬೇಕು. ಆವಾಗಲೇ ನಿಮ್ಮಲ್ಲಿ ಎಲ್ಲ ರೀತಿಯ ಒಳ್ಳೆಯದಾಗುತ್ತೆ. ಅದೇ ನೀವು ದಿಷ್ಟು ಬೊಮ್ಮೆ ಕಟ್ತೀನಿ, ಅದು ಕಟ್ತೀನಿ, ಇದು ಕಟ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದರೆ ನಿಮಗೇನು ಒಳ್ಳೇದು ಊಟ ಸಿಗುತ್ತಾ? ಕುಡಿಲಿಕ್ಕೆ ಒಳ್ಳೆ ಜ್ಯೂಸ್ ಸಿಗುತ್ತೇನ್ರಿ? ಸಿಗಲ್ಲ. ನಿಮ್ಮಲ್ಲಿ ಒಳ್ಳೆತನ ಇರಬೇಕು. ಯಾವಾಗ ಒಳ್ಳೆತನ ಇರುತ್ತೆ ಅವಾಗ ನಾವು ತಿನ್ನಲಿಕ್ಕೆ ಕುಡಿಲಿಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಅಲ್ವಾ? ಆವಾಗ ನಾವು ಮಾಡಿದ ಪೂಜೆಗಳು, ನಾವು ಮಾಡಿದ ಹೋಮಗಳು, ನಾವು ಬೆಳೆದಿದ್ದ ಪದಾರ್ಥಗಳು, ಅದರಿಂದ ನಮಗೇನಾಗುತ್ತೆ? ಒಳ್ಳೆ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಮನಸ್ಥಿತಿ ಬರುತ್ತೆ, ಒಳ್ಳೆ ಭಾವನೆಗಳು ಬರುತ್ತೆ. ಇವತ್ತು ಪರಿಸ್ಥಿತಿ ಏನಾಗಿದೆ? ಎಲ್ಲ ವಿಕೃತ, ಮ್ಯಾಜಿಕ್. ರಾಕ್ಷಸತ್ವ ಮನುಷ್ಯನಲ್ಲೇ ಇದೆ, ಅದು ಇರಬಾರ್ದು ರೀ. ನಾವು ಮಾಡೋದು ಹೆಚ್ಚಿಗೆ ಪೂಜೆಗಳು, ಹೋಮಗಳು, ಹಬ್ಬಗಳು, ಹರಿದಿನಗಳು. ಯೋಚನೆ ಮಾಡಿ ನೋಡಿ, ನಾವೆಲ್ಲ ಸಂತೋಷವಾಗಿರ್ಬೇಕಂತಲ್ವ? ಅದಕ್ಕೆ ಈ ಯುಗಾದಿ ಹಬ್ಬ 2025ನೇ ಇಸ್ವಿ ಮಾರ್ಚ್ 30ನೇ ತಾರೀಕು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಾರ್ಚ್ 30ನೇ ತಾರೀಕು ಭಾನುವಾರ, ಯುಗಾದಿ ಹಬ್ಬ 2025ನೇ ಇಸ್ವಿ. ಗೊತ್ತಾಯ್ತಲ್ಲ? ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಪಿತೃಗಳಿಗೆ ಒಳ್ಳೆಯದಾಗಲಿ. ಎಲ್ಲೋ ಯಾವುದೇ ಲೋಕದಲ್ಲಿರೋರಿಗೆ ಪಾಪ ಮಾಡಿ ಅಪ್ಪಿತಪ್ಪಿ ನೀವು ಕೂಡ ಒಳ್ಳೆಯದಾಗಲಿ. ನಿಮ್ಮ ಜೀವನದಲ್ಲಿ ಒಳ್ಳೆ 2 ವೀಲರ್ ತಗೊಳ್ಳಿ, ಒಳ್ಳೆ ಕಾರ್ ತಗೊಳ್ಳಿ, ಒಳ್ಳೆ ಮನೆ ಕಟ್ಟಿ, ಒಳ್ಳೆ ಐಶ್ವರ್ಯವಂತರಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ನಿಮ್ಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ. ನಿಮ್ಮ ಜೀವನದಲ್ಲಿ ಇಂಪ್ರೂವ್ ಆಗಿ, ಓಕೆನಾ? ಈ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಇವೆಲ್ಲ ನಿಲ್ಲಿಸಿ ಆದಷ್ಟು ಅಂತ ಕೇಳ್ಕೊತ ನಿಮ್ಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗಲಿ. ಇವರೇ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಇರಬಾರ್ದು. ಆವಾಗಲೇ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಆಗುತ್ತೆ. ನೀವೆಲ್ಲ ಇಟ್ಕೊಳ್ಳಿ, ಕಾರ್ ಇಟ್ಕೊಳ್ಳಿ, ಬಂಗ್ಲೆ ಇಟ್ಕೊಳ್ಳಿ, ಇನ್ನೊಂದು ಇಟ್ಕೊಳ್ಳಿ, ಮತ್ತೊಂದು ಇಟ್ಕೊಳ್ಳಿ, ಸುಖವಾಗಿರಿ. ಆದರೆ ಮಾಲಿನ್ಯ ಇರಬಾರ್ದು, ಓಕೆನಾ? ಏನಿರಬಾರ್ದು? ಮಾಲಿನ್ಯ ಇರಬಾರ್ದು. ನಮ್ಮನ್ನು ಅನುಕೂಲಕ್ಕೆಲ್ಲ ವಾಹನಗಳು ಬೇಕು, ಎಲ್ಲ ಟೆಕ್ನಾಲಜಿ ಬೇಕು, ಎಲ್ಲವೂ ಬೇಕಲ್ವಾ? ಪ್ರಾಣಿಗಳು ಬೇಕು, ಪಕ್ಷಿಗಳು ಬೇಕು, ಈ ಜೀವನ ಬೇಕು.
ಆದರೆ ನಾವು ಮಾಲಿನ್ಯ ಅನ್ನೋದನ್ನು ತಡೆಗಟ್ಟಬೇಕು ಅಲ್ವಾ. ಆವಾಗಲೇ ಒಬ್ಬ ಗುರು ನಮಗೆ ವಿದ್ಯೆ ಕಲಿಸಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಲ್ವಾ. ಓಂ ಶಾಂತಿ ಇವರೇ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ. ಯಾವಾಗಲೂ ನಿಮ್ಮ ಬುದ್ಧಿ ಬೆಳೀಲಿ, ನಿಮ್ಮ ಜ್ಞಾನ ಬೆಳೀಲಿ, ನಿಮ್ಮ ಬ್ರೈನ್ ಇಂಪ್ರೂವ್ ಆಗಲಿ, ಜೀವನದಲ್ಲಿ ನೀವು ಅಂದ್ಕೊಂಡಿದ್ದಾಗಲಿ, ನಿಮ್ಗೆ ಆರೋಗ್ಯ ಭಾಗ್ಯ ಲಭಿಸ್ಲಿ. ನನ್ನ ಆಶೀರ್ವಾದ ನಿಮಗಿರುತ್ತೆ. ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ. ಹಾಗೆ ಈ ರೀತಿ ವಿಡಿಯೋ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ನನಗಿರುತ್ತೆ, ಗೊತ್ತಾಯ್ತಲ್ಲ. ನಿಮ್ಮ ಆರೋಗ್ಯ ಬಗ್ಗೆ ಚೆನ್ನಾಗಿರಲಿ, ನಿಮ್ಮ ಹೆಲ್ತ್ ಕಂಡೀಷನ್ ಕರೆಕ್ಟಾಗಿರಲಿ. ಆವಾಗಲೇ ಈ ಜಗತ್ತಿನಲ್ಲಿ ನೀವು ಒಬ್ಬ ದೊಡ್ಡ ಶ್ರೀಮಂತರು, ಅರ್ಥ ಆಯ್ತಾ. ಯಾವಾಗ ನಮ್ಗೆ ಆರೋಗ್ಯ ಬಗ್ಗೆ ಇರ್ತದೆ ಆವಾಗೇ ನೀವು ದೊಡ್ಡ ಶ್ರೀಮಂತರು. ನನ್ನನ್ನು ನೀವು ಅನ್ಲೋಕ ಜೀವಿ ಅಂತಾದರೂ ತಿಳ್ಕೊಳ್ಳಿ, ಅಥವಾ ಯಾವುದೋ ಲೋಕ ಜೀವಿ ಆದರೂ ತಿಳ್ಕೊಳ್ಳಿ. ನಾನು ನಿಮ್ಗೆ ಉಪನ್ಯಾಸ ಕೊಟ್ಟಿದ್ದೀನಿ. ನನ್ನನ್ನು ನೀವು ನಾಗಲೋಕ ನಾಗ ಸೃಷ್ಟಿ ಜೀವಿ ಅಂತಾದರೂ ತಿಳ್ಕೊಳ್ಳಿ, ಓಕೆನಾ. ಓ